ನಾನಂತೂ ಎಷ್ಟೋ ತಪ್ಪು ಮಾಡಿದ್ದೀನಿ. ಒಬ್ಳು ದೇವತೆ ಹಾಗೆ ಅಕ್ಕ ನನ್ನ ತಪ್ಪನ್ನೆಲ್ಲ ಕ್ಷಮಿಸಿದ್ಲು. ಪವಿತ್ರವಾದ ನದಿ ಥರ ನನ್ನ ಪಾಪ ಎಲ್ಲ ತೊಳೆದ್ಲು. ಹೌದು ನಿತ್ಯ, ಗಂಗಾ ಮಾತ್ರನೇ ಆಗ ಮಾಡೋಕ್ಕಾಗೋದು. ಆಸ್ತಿಗೋಸ್ಕರ ಹೆತ್ತವ್ರನ್ನ ಜೊತೆ ಹುಟ್ಟಿದವ್ರನ್ನ ಬಳಸ್ಕೊಳ್ಳೋ ಜನ ಇರೋ ಈ ಪ್ರಪಂಚದಲ್ಲಿ ಸಂಬಂಧಗಳಿಗೋಸ್ಕರ ಹೋರಾಡೋ ದೊಡ್ಡ ವ್ಯಕ್ತಿತ್ವ ಇರೋಳು ಗಂಗಾ. ಅವಳು ನನ್ನ ಮಗಳಾಗಿದ್ದು ನಾನು ಮಾಡಿರೋ ಪುಣ್ಯ ಆದ್ರೆ ನಿನಗೆ ಅಕ್ಕ ಆಗಿರೋದು ನಿನಗೆ ಸಿಕ್ಕಿರೋ ಅದೃಷ್ಟ, ನಿನಗೆ ಸಿಕ್ಕಿರೋ ವರ. ನನಗೆ ವರ ಕೊಡ್ಬೇಕು ಅಂತ ಅಕ್ಕ ಶಾಪ ತಗೊಳ್ತಿದ್ದಾಳೇನೋ ಮಾಮ್. ನನ್ನ ಅದೃಷ್ಟವಂತೆ ಮಾಡೋದಿಕ್ ಹೋಗಿ ಅಕ್ಕ ದುರದೃಷ್ಟ ತಗೊಳ್ತಿದ್ದಾಳೇನೋ. ಅವಳಿವತ್ತು ಅದೇನ್ ತ್ಯಾಗ ಮಾಡ್ತಾಳೋ ಏನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಮಾಮ್. ಗಂಗಾ ಏನೇ ಮಾಡಿದ್ರು ಒಂದಕ್ಕೆ 4 ಸಲ ಯೋಚನೆ ಮಾಡ್ತಾಳೆ ನಿತ್ಯ. ಓದ್ಕೊಳ್ದೇ ಇದ್ರು ದೇವ್ರೊಳಗೆ ಆ ಬುದ್ಧಿವಂತಿಕೆ ಕೊಟ್ಟಿದ್ದಾನೆ. ಕೊಡಬಾರ್ದನ್ನ ಕೊಟ್ರೆ ನಾನು ಹೇಗೆ ತಗೊಳ್ಳೋದು ಮಾಮ್? ನಡಿಬಾರ್ದು ನಡೆಯೋದು ನನಗಿಷ್ಟ ಇಲ್ಲ ಮಾಮ್. ಅಂಥದ್ದೇನು ನಡೆಯಲ್ಲ ನಿತ್ಯ. ಗಂಗಾ ನಿನಗೆ ಏನು ಬೇಕೋ ಅದನ್ನೇ ಕೊಡ್ತಾಳೆ, ನೀನು ಆಸೆ ಪಟ್ಟಿದ್ದನ್ನೇ ಕೊಡ್ತಾಳೆ. ಅಂದ್ರೆ ನಿನಗೆ ಯಾವ ಅಬ್ಜೆಕ್ಷನ್ ಇಲ್ವಾ ಮಾಮ್? ಕೊಡ್ತಿರೋಳು ಅಕ್ಕ, ತಗೋತಿರೋಳು ತಂಗಿ, ಮಧ್ಯದಲ್ಲಿ ನನ್ಗೇನು ಅಭ್ಯಂತರ ಇರತ್ತೆ ನಿತ್ಯ? ಎಷ್ಟಾದ್ರೂ ನೀನು ಅಕ್ಕಂಗೆ ಸಪೋರ್ಟ್ ಅಲ್ವಾ? ಆದ್ರೆ ಆ ಅಕ್ಕನೇ ಈ ಮುದ್ದಿನ ತಂಗಿಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಈ ಅಮ್ಮನ್ಗಿಂತ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾಳೆ. ನಾನ್ ಬೇಡ ಅಂದ್ರೂ ಕೇಳಲ್ಲ. ಅವಳು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾಳೋ ಅದನ್ನೇ ಮಾಡ್ತಾಳೆ. ನಡಿ, ದೇವಸ್ಥಾನಕ್ಕೆ ಹೋಗೋಣ. ಅಂದ್ರೆ ಅವಳು ನನಗೆ ಜೈನ ಹ್ಯಾಂಡ್ ಓವರ್ ಮಾಡೋದು ಕನ್ಫರ್ಮ್ ಅಂತ ಆಯ್ತು. ಸ್ವಾಮಿ, ನಾನು ಮಾಡೋಕೆ ಹೊರಟಿರೋದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ. ನನ್ನ ತಂಗಿಗೆ ನ್ಯಾಯ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅವ್ರ ಒಪ್ಪಿಗೆ ಕೂಡ ಸಿಕ್ಕಿದೆ. ನನ್ನೇ ಸಂಕಲ್ಪಕ್ಕೆ ನಿನ್ನ ಆಶೀರ್ವಾದ ಬಲ ಕೊಡೋ ಜೊತೆ ಆಗಲಿ ಅಂತ ಬೇಡ್ಕೋತಾ ಇದ್ದೀನಿ. ನನ್ನ ಹಿಂದೆನೇ ನಿಂತು ನನ್ನ ನಡೆಸು ಸ್ವಾಮಿ. ಇವತ್ತೇನಾದ್ರೂ ವಿಶೇಷನಾ? ಬೆಳಗ್ಗೆನೇ ಎದ್ದು ಪೂಜೆ ಮಾಡ್ತಿದ್ಯಾ? ವಿಶೇಷನೇ ಅಜ್ಜಿ. ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಏನಮ್ಮ ಕೆಲಸ? ಎಲ್ಲ ಕಳ್ಕೊಂಡಿರೋ ಒಂದು ವ್ಯಕ್ತಿಗೆ ನೆಮ್ಮದಿ ಸಿಗ್ತಾ ಇದೆ. ಯಾರಮ್ಮ ಆ ವ್ಯಕ್ತಿ? ನನ್ನ ತಂಗಿ. ಹೌದಾ? ನಿನ್ನಂತ ಒಳ್ಳೆ ಹುಡುಗಿ ಬಾಯಲ್ಲಿ ಒಳ್ಳೇದಾಗ್ಬೇಕು ಅನ್ನೋ ಮಾತು ಬಂದಿದೆ ಅಂದ್ರೆ ಅದ್ರಲ್ಲಿ ಸೋಲೇ ಇಲ್ಲ ಅಮ್ಮ. ಖಂಡಿತ ಆ ಹುಡುಗಿಗೆ ಒಳ್ಳೇದೇ ಆಗತ್ತೆ. ನಿನ್ ಕೈಯಿಂದ ಆಶೀರ್ವಾದ ತಗೋತಿರೋ ಆ ತಂಗಿ ಯಾರೇ ಆಗಿದ್ರೂ ಅದೃಷ್ಟವಂತೇನೆಮ್ಮ. ನನಗೆ ನಿಮ್ಮ ಆಶೀರ್ವಾದನೂ ಬೇಕು ಅಜ್ಜಿ. ನೀನ್ ಅನ್ಕೊಂಡಿದ್ದು ಖಂಡಿತ ನಡಿಬೇಕು ಅಂತ ಬೇಡ್ಕೋತೀನಮ್ಮ. ಮನೋವಾಂಚ ಫಲಸಿದ್ಧಿರಸ್ತು. ಥ್ಯಾಂಕ್ ಯು ಅಜ್ಜಿ. ನೀವು ಕೂಡ ಆಶೀರ್ವಾದ ಮಾಡಿ ಅತ್ತೆ. ಅಯ್ಯಯ್ಯೋ, ನೀನೇ ಒಳ್ಳೆ ಮನ್ಸಿರೋ ದೇವತೆ ಅಮ್ಮ. ನಿನಗ್ ಮತ್ತೆ ನಮ್ಮಂತವ್ರ ಆಶೀರ್ವಾದ ಬೇಕಾ? ನೀನ್ ಅನ್ಕೊಂಡಿರೋ ಕೆಲ್ಸ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಅಲ್ಲ, ನೀನ್ ಹೀಗ್ ನಮ್ಮೆಲ್ರ ಕಾಲಿಗೆ ನಮಸ್ಕಾರ ಮಾಡ್ತಿರೋ ಜೈಗ್ ಗೊತ್ತಾದ್ರೆ ಈ ಮನೇಲಿ ರಾಮಾಯಣನೇ ಮಾಡ್ತಾನೆ. ನಿನ್ ಹೊಟ್ಟೆಲಿರೋ ಮಗುಗೆ ಕಷ್ಟ ಆಗತ್ತೆ ಅಂತ ಅವನಿಗೆ ಭಯ. ಜೈ ಇನ್ನೂ ಎದ್ದಿಲ್ವಮ್ಮ? ಇಲ್ಲ ಅಜ್ಜಿ, ಇನ್ನೂ ನಿದ್ರೆ ಮಾಡ್ತಾ ಇದ್ರು. ನಾನು ಗುಡಿಗೆ ಹೋಗಿ ಬರ್ತೀನಿ. ಜೈಗೊಂದ್ ಮಾತು ಹೇಳಿ ಹೋಗಮ್ಮ, ಇಲ್ಲಾಂದ್ರೆ ಅವ್ನ್ ಕೋಪ ಮಾಡ್ಕೋತಾನೆ. ಅವನ ಹತ್ರ ಹೇಳ್ದೆ ಯಾವ ಕೆಲ್ಸನೂ ಮಾಡ್ಬೇಡ.
ಈ ಸಮಯದಲ್ಲಿ ಜಗಳ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಸರಿ ಅಜ್ಜಿ, ಅವ್ರಿಗೆ ಹೇಳೇ ಹೋಗ್ತೀನಿ. ಹೇಳ್ಬಿಟ್ ಬಾಮ್ಮ, ನಾವಿಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲ ಅತ್ತೆ, ನಾನೊಬ್ಳೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹರಕೆ ಇದೆ. ನಾನು ಎಷ್ಟು ಪ್ರೀತಿ ಮಾಡಿದ್ ಜೈ, ನಾನು ಸ್ವಂತ ಅಂದ್ಕೊಂಡಿದ್ದೆ. ಆದ್ರೆ ಅವನೀಗ ಅಕ್ಕನ ಗಂಡ. ಗುಡ್ ಮಾರ್ನಿಂಗ್. ಬಿಡ್ ಕಾಫಿ ಬದಲು ಬಿಡ್ ಕಿಸಾ? ಹೌದು, ನನಗಿಂತ ಮೊದಲೇ ಇದ್ದಿದ್ಯಾ? ಚೆನ್ನಾಗಿ ಬೇರೆ ರೆಡಿಯಾಗಿದ್ಯಾ? ಗುಡಿಗೆ ಹೋಗ್ಬೇಕು ರೀ. ನೈಟ್ ಹೇಳೋದಲ್ವಾ? ಸರಿ, 5 ಮಿನಿಟ್ಸ್ ಕೂತ್ಕೋ, ಹಾಗೆ ರೆಡಿಯಾಗಿ ಬರ್ತೀನಿ. ಇರಿ 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 ಇರಿ, ನೀವಲ್ಲ, ನಾನು ಮಾತ್ರನೇ. ಅದೇನು? ನಿನ್ ಜೊತೆ ನಾನು ಬರಬಾರ್ದಾ? ಅಥವಾ ನನಗೆ ಗುಡಿ ಅಂದ್ರೆ ಇಷ್ಟ ಇಲ್ಲ ಅಂತನಾ? ಅದೇನಲ್ಲ ರೀ. ಮತ್ತ್ಯಾಕೆ ನನ್ನ ಬರಬೇಡ ಅಂತೀಯಾ? ಅದು ನಾನೊಂದು ಅಂದ್ಕೊಂಡಿದ್ದೆ, ಅದನ್ನ ಮಾಡಬೇಕು ಅಂತ. ಏನದು? ಅದು 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 ಹರಕೆ. ಏನ್ ಹರಕೆ? ಹರಕೆ ಅಂದ್ರೆ ಹರಕೆ. ನನ್ನ ಹತ್ರ ಹೇಳ್ಬಾರ್ದಾ? ಹೇಳಿದ್ನಲ್ಲ. ಯಾವಾಗ? ರಾತ್ರಿ. ನೈಟ್ ಏನ್ ಹೇಳಿದೆ? ಅಕ್ಕಂಗೆ ಕಾಣ್ತಿರೋ ದಾರಿ, ತಂಗಿಯಿಂದ ತಗೊಂಡಿರೋ ಜೀವನನ ತಂಗಿಗೆ ತಿರುಗಿ ಕೊಡೋದು. ರಾತ್ರಿ ಏನ್ ಹೇಳಿದ್ಯಾ ಹೇಳು, ನಾನು ಮರ್ತೋಗಿದ್ದೀನಿ. ನೀವು ಮಗಳೇ ಬೇಕು ಅಂದ್ರಲ್ಲ? ಹೌದು, ನಾನು ಮಗಳು ಬೇಕು ಅಂದೆ, ನಿನ್ ಮಗ ಬೇಕು ಅಂತಂದ್ಯಲ್ಲ. ಮಗಳೇ ಬೇಕು ಅಂದ್ಕೊಂಡಿದ್ದೀನಿ. ಮಗಳು ಇಬ್ರು ಹುಟ್ಟಿ ಅಂತ ಅನ್ಕೊಂಡ್ಯಲ್ಲ. ಮೊದಲು ಮಗಳೇ ಹುಟ್ಟಿದ್ರೆ ಒಳ್ಳೇದು. ಮಗಳೇ ಹುಟ್ಲಿ ಅಂತ ಅರ್ತಿ ಹೊತ್ಕೋತೀನಿ. ವಾವ್, ಮಾಡು. ಮಗಳೇ ಬೇಕು ಅಂತ ಗಟ್ಟಿಯಾಗಿ ಬೇಡ್ಕೊ, ನನ್ನ ಆಸೆ ಅಂತ ಹೇಳು. ಮತ್ತೆ ಮಾತು ತಪ್ಪಿದ್ರೆ ನನ್ನ ಗಂಡ ಸುಮ್ಮನಿರಲ್ಲ ಅಂತಾನೂ ಹೇಳು. ಬೇಗ ಹೋಗ್ಬರ್ತೀಯಲ್ವಾ? ಏನ್ ತಲೆ ಆಡಿಸ್ತಿದ್ಯಾ? ಬಾಯಲ್ಲಿ ಹೇಳು. ಗುಡಿಗೆ ಹೋಗ್ತೀನಿ. ಹೋಗ್ತೀನಿ ಅಲ್ಲ ಮುದ್ದು, ಹೋಗ್ಬರ್ತೀನಿ ಅಂತ ಹೇಳಬೇಕು. ಸರಿ. ಕ್ಷೇಮವಾಗಿ ಹೋಗಿ ಮಗಳೇ ಹುಡ್ತಾಳೆ ಅನ್ನೋ ಪ್ರಾಮಿಸ್ ತಗೊಂಡ್ ಬಾ. ಹೋಗು. ಏನ್ ಗಂಗಾ,
ಏನಾದರೂ ಮರ್ತೋದ್ಯಾ? ವಾವ್, ಏನಿ ಸರ್ಪ್ರೈಸು! ಆಗ್ಲೇ ಕಿಸ್ಸು, ಈಗ ಹಗ್ಗು. ಇದು ನಿಜವಾಗ್ಲೂ ಗುಡ್ ಮಾರ್ನಿಂಗ್ಗೆ. ಪ್ರತಿದಿನ ಹೀಗೆ ಸ್ಟಾರ್ಟ್ ಆದರೆ ಎಷ್ಟು ಚೆನ್ನಾಗಿರುತ್ತೆ. ವಾಟ್ ಎ ಲವ್ಲಿ ಮಾರ್ನಿಂಗ್ ಅಲ್ವಾ? ಹ್ಯಾಪಿ ಜರ್ನಿ. ಬಾಯ್. ಏನಮ್ಮ, ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ಯಮ್ಮ? ಗುಡ್ ಮಾರ್ನಿಂಗ್ ಮೇಡಮ್. ಏನಿದು ಮೇಡಮ್ ಮಾತಾಡಿಸಿದ್ರು ಮಾತಾಡದೆ ಹೋಗ್ತಿದಾರಲ್ಲ? ಮೇಡಮ್ 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 ಗುಡಿಗೆ ಹೋಗ್ತಿದ್ದೀರಾ? ನಾನು ಜೊತೆಗೆ ಬರಲಾ? ಬೇಡ ನಾಣೆ ಅವ್ರೆ. ನೀವು ಒಬ್ಬರೇ ಹೋಗ್ತೀರಾ? ಸಾರ್ ಕೋಪ ಮಾಡ್ಕೋತಾರೆ ಮೇಡಮ್. ನೀವು ನಿಮ್ ಸರ್ ಆಫೀಸಿಗೆ ಹೋಗಿ. ಆಗಲ್ಲ ಮೇಡಮ್. ಹೇಳ್ದಷ್ಟು ಮಾಡಿ ನಾಣೆ ಅವ್ರೆ. ಮೇಡಮ್ಗೆ ಏನಾಗಿದೆ? ಈಗಿದಾರಲ್ಲ, ಏನಾಗಿರಬಹುದು?
ಬೆಳಿಗ್ಗೆನೆ ಮೇಡಮ್ಗೂ ಸಾರ್ಗೂ ಪ್ರಣಯ ಕಲಹ ಏನಾದ್ರೂ ಆಗಿರ್ಬೋದಾ? ಕಾರ್ ಕೂಡ ತಗೊಂಡು ಹೋಗ್ತಿಲ್ಲ. ಇವ್ರದ್ದು ಸಿಂಪ್ಲಿಸಿಟಿ ಅನ್ಬೇಕಾ ಇಲ್ಲ ಚಿಕ್ಕ ಮಕ್ಳು ಮನಸ್ಥಿತಿ ಅನ್ಬೇಕಾ ಅನ್ನೋದೇ ಅರ್ಥ ಆಗ್ತಿಲ್ಲ. ಏನೋ ಇದೇನು ಚೆನ್ನಾಗಿಲ್ಲ ಚಂದ್ರಿಕಾ. ಯಾವಾಗ್ಲೂ ಬೆಳಗಿನ ಜಾವದಲ್ಲಿ ಚಿಕ್ಕ ಪೂಜಾರಿ ಗುಡಿ ಬಾಗ್ಲಿ ತೆಗೆದಾಗ ಬಂದಿದ್ದು, ದೊಡ್ಡ ಪೂಜಾರಿ ಈಗ ಬಂದ್ರು. ನಮ್ ಜೊತೆ ಬಂದ ಜನರೆಲ್ಲ ದರ್ಶನ ಮುಗಿಸಿ ಬ್ರೇಕ್ಫಾಸ್ಟ್ ಕೂಡ ಮಾಡಿರ್ತಾರೆ. ನಾವು ಮಾತ್ರ ಇನ್ನೂ ದಾರಿ ಕಾಯ್ತಾನೆ ಇದೀವಿ. ಸ್ವಲ್ಪ ಇರ್ರಿ, ಬರ್ತಾರೆ ಅವರು. ಯಾವಾಗ ಬರ್ತಾರೆ? ಏನೋ ಕೊಡ್ತೀನಿ ಅಂದ ಗಂಗಾ ಇನ್ನೂ ಬರ್ಲಿಲ್ಲ. ಗಂಗಾ ಕೊಡೋದನ್ನ ತಗೋಬೇಕು ಅಂದ್ಕೊಂಡ್ರು ನಿತ್ಯ ಬರ್ಲಿಲ್ಲ. ಅವ್ರ ತಾಯಿ ಕೂಡ ಬರ್ಲಿಲ್ಲ. ಮಧ್ಯದಲ್ಲಿ ನಮ್ಗೆ ಯಾಕೆ ಈ ಕಷ್ಟ? ಆ ಅಕ್ಕ ತಂಗಿ ತಾಯಿ ಮಕ್ಕಳ ಮಧ್ಯ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕು. ಅದ್ ಸರಿ, ಗಂಗಾ ಏನ್ ಕೊಡ್ತಾಳೆ ಅಂತೀಯಾ? ಇನ್ನೇನ್ ಕೊಡ್ತಾಳೆ? ನೆನ್ನೆನೆ ಹೇಳಿದ್ಲಲ್ಲ, ನಿತ್ಯ ಬಯಸೋದನ್ನ ಕೊಡ್ತೀನಿ ಅಂತ. ಅದ್ರ ಅರ್ಥ ಏನು? ಜೈನ ಕೊಡ್ತೀನಿ ಅಂತ ತಾನೆ? ಕಟ್ಕೊಂಡ್ರು ಗಂಡನ್ನೇ ಅಷ್ಟು ಸುಲಭಕ್ಕೆ ಕೊಡ್ತಾಳ ಅವಳು? ಕೊಡ್ದೇ ಇರ್ತಾಳಾ? ಜೊತೆಲ್ ಹುಟ್ಟಿದವಳಿಗೋಸ್ಕರ ಅಷ್ಟು ತ್ಯಾಗ ಮಾಡ್ದಿದ್ರೆ ಹೇಗೆ? ಸತ್ ಹುಟ್ಟಿರೋ ತಂಗಿನ ಬಿಡ್ತಾಳ? ರಕ್ತ ಸಂಬಂಧನ ಬಿಡ್ತಾಳ? ಅದು ನಿಜಾನೇ. ಗಂಗಾ ಒಳ್ಳೆಯವಳು, ಕೊಟ್ರು ಕೊಡ್ಬಹುದು. ನಮ್ಮಲ್ಲೇ ಒಂದ್ ಮಾತು, ಇದೇ ಪರಿಸ್ಥಿತಿ ನಿನ್ಗೇನಾದ್ರೂ ಬಂದ್ರೆ ನನ್ನ ಯಾರಿಗಾದ್ರೂ ಕೊಡ್ತೀಯ ಚಂದ್ರಿಕಾ? ಆ ಗಂಗಾ ಆದ್ರೂ 24 ಗಂಟೆ ಟೈಮ್ ತಗೊಂಡ್ಲು. ನಾನಾದ್ರೆ ಕ್ಷಣ ಕೂಡ ಯೋಚನೆ ಮಾಡಲ್ಲ, ತಕ್ಷಣ ಕೊಡ್ತಿದ್ದೆ. ನಾನಂದ್ರೆ ನಿನಗೆ ಸ್ವಲ್ಪ ಕೂಡ ಪ್ರೀತಿ ಇಲ್ವಾ? ಬರೀ ಪ್ರೀತಿ ಇಟ್ಕೊಂಡು ನಾನೇನ್ ಮಾಡ್ಲಿ? ಪೌಡರ್ ತರ ಹಚ್ಕೊಳ್ಳ? ನೋಡಲಿ, ಒಂದ್ ಬ್ಯಾಚ್ ಬಂದಾಯ್ತು. ಗಂಗಾ ಕೊಡೋದನ್ನ ತಗೊಳೋದಿಕ್ಕೆ ತಾಯಿ ಮಗಳು ಎಷ್ಟು ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿದ್ದಾರೆ ನೋಡಿ. ಬನ್ನಿ. ನಡಿ. ಎಷ್ಟೊತ್ತಾಯ್ತು ನೀ ಬಂದು? ಆಗ್ಲೇ ಜಸ್ಟ್ ಬಂದ್ವಿ ಅಷ್ಟೇ. ಅಕ್ಕ ಬರ್ಲಿಲ್ವಾ? ಬರ್ತಿದ್ದಾಳಮ್ಮ. ಗಂಗಾ ಬರೋದ್ರೊಳಗೆ ನಾವು ಅರ್ಚನೆ ಮಾಡಿಸ್ಕೊಳ್ಳೋಣ. ಬಾ ನಿತ್ಯ. ನೀನ್ ಹೋಗಿರೋ ಮಾಮ್, ನಾನ್ ಬರ್ತೀನಿ. ಸರಿ. ಅವಳಿಲ್ಲಿಗ್ ಬರ್ತಾಳಾ ಇಲ್ವಾ? ಗಂಗಾ ಮಾತಕ್ ತಪ್ಪಲ್ಲಮ್ಮ, ಬಂದೇ ಬರ್ತಾಳೆ. ಅವ್ಳು ಏನ್ ಮಾಡ್ತಾಳೋ ಅಂತ ನಂಗೆ ಟೆನ್ಷನ್ ಆಗ್ತಾ ಇದೆ. ಯಾಕಮ್ಮ ಟೆನ್ಷನ್ನು? ನೀನ್ ಬಯಸಿರೋ ಜೈನೇ ಕೊಡ್ತಾಳೆ. ಅದ್ರಲ್ಲಿ ಯಾವ ತರ ಸಂದೇಹನೂ ಇಲ್ಲಮ್ಮ. ನಿನ್ನೂ ಜೈನು ಗಂಗಾ ಒಂದ್ ಮಾಡ್ತಾಳೆ. ಅದೇ ಆಗ್ಬೇಕು. ಅದಕ್ಕೆ ಸಾವಿನ ಅಂಚಿನ ತನಕ ಹೋಗ್ ಬಂದೆ. ಒಳ್ಳೆಯವಳಾಗಿ ಬದಲಾಗಿರೋ ಹಾಗೆ ನಟಿಸ್ತಾ ಇದ್ದೀನಿ. ನಿನ್ ಕಷ್ಟ ವೇಸ್ಟ್ ಆಗಲ್ಲಮ್ಮ, ದೇವ್ರಿದ್ದಾನೆ. ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ. ಹೇಳಿಮ್ಮ. ಅರ್ಚನೆ ಮಾಡಿ ಪುರೋಹಿತ್ರೆ. ಯಾರ ಹೆಸರಲ್ಲಮ್ಮ? ಗಂಗಾ ನಿತ್ಯ ಇಬ್ರ ಹೆಸರಲ್ಲೂ ಮಾಡಿ. ಗಂಗಾ ನಿತ್ಯ ನಾಮದೇ ಯಸ್ಯ. ಅವಳು ಬರೋದಕ್ಕೆ ಇನ್ನೆಷ್ಟೊತ್ತಾಗತ್ತೆ? ಎಲ್ರಿಗೂ ಸೆಂಡ್ ಆಫ್ ಹೇಳಿ ಬರ್ಬೇಕಲ್ಲಮ್ಮ. ಕೊನೆ ಸಲ ನೋಡ್ಕೊಂಡ್ ಬರ್ತಾಳೆ. ಹೌದಮ್ಮ, ಜೈನ ನಿನ್ಗೆ ಬಿಟ್ಕೊಟ್ಟು ಇಲ್ಲಿಂದನೇ ಹೀಗೆ ಊರಿಗೆ ಹೋಗ್ತಾಳಲ್ಲ. ಊರಿಗಲ್ಲ, ಅವಳನ್ನ ಮೇಲೆ ಕಳ್ಸೋದು.